ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯ ರಕ್ಷಿಸುವ ಔಷಧಿ ಗಿಡಮೂಲಿಕೆಗಳು ಭಾಗ 3. ಜ್ಯೇಷ್ಠ ಮಧು ಅಥವಾ ಅತಿಮಧುರ. ವೇದಕಾಲದಿಂದಲೂ ಜ್ಯೇಷ್ಠ ಮಧುವನ್ನು ವೈದ್ಯರು ಔಷಧಿ ದ್ರವ್ಯವಾಗಿ ಬಳಸುತ್ತಿದ್ದರು. ವಿಷಹರ ದ್ರವ್ಯವಾಗಿ ಅಧಿಕವಾಗಿ ಬಳಸಲಾಗುತ್ತಿತ್ತು. ಜ್ಯೇಷ್ಠ ಮಧುವಿನ ಬೇರು ಮತ್ತು ಗುಪ್ತ ಕಾಂಡಗಳನ್ನು ಸಿಹಿ ತಿಂಡಿಗಳ ತಯಾರಿಕೆ ಮತ್ತು ನಶ್ಯದ ಜೊತೆ ಮಿಶ್ರಣ ಮಾಡಲು ಬಳಸಲಾಗುತ್ತದೆ. ಅತಿ ಮಧುರ ಎಂದು ಕರೆಯಲ್ಪಡುವ ಜ್ಯೇಷ್ಠ ಮಧು ಹೆಸರೇ ಸೂಚಿಸುವಂತೆ ರುಚಿಯಲ್ಲಿ ಸಿಹಿಯಾಗಿರುತ್ತದೆ. ಔಷಧೀಯ ಗುಣಗಳು: ಕೆಮ್ಮು, ಗಂಟಲು ನೋವು, ಗಂಟಲು ಕೆರೆತಗಳಿರುವಾಗ ಜ್ಯೇಷ್ಠ ಮಧುವಿನ ಕಷಾಯ ತಯಾರಿಸಿ ಕುಡಿಯಬೇಕು. ಇಲ್ಲವೇ 1 ಚಮಚ ಜ್ಯೇಷ್ಠ ಮಧುವಿನ ಪುಡಿಗೆ ಜೇನುತುಪ್ಪ ಬೆರೆಸಿ ಕುಡಿಯಬೇಕು. ಮೂತ್ರ ಕಟ್ಟಿದ್ದಲ್ಲಿ ಜ್ಯೇಷ್ಠ ಮಧುವಿನ ಕಷಾಯ ಸೇವನೆಯಿಂದ ಸಲೀಸಾಗಿ ಮೂತ್ರ ವಿಸರ್ಜನೆಯಾಗುತ್ತದೆ. ಸ್ವರ ಒಡೆದಿದ್ದಲ್ಲಿ ಜ್ಯೇಷ್ಠ ಮಧುವಿನ ಪುಡಿಯನ್ನು ಜೇನಿನಲ್ಲಿ ಬೆರೆಸಿ ನೆಕ್ಕಬೇಕು. ಸಂಗೀತಗಾರರಿಗೆ ಇದು ಗಂಟಲಿಗೆ ಉತ್ತಮ ಟಾನಿಕ್ಕಿನಂತೆ ಕೆಲಸ ಮಾಡುತ್ತದೆ. ನಿಯಮಿತವಾಗಿ ಜ್ಯೇಷ್ಠ ಮಧು ಸೇವಿಸುವುದರಿಂದ ಕಂಠ ಶುದ್ಧಿಯಾಗುತ್ತದೆ. ಮಲಬದ್ಧತೆಯ ತೊಂದರೆ ಇರುವವರು ಜ್ಯೇಷ್ಠ ಮಧುವಿನ ಕಷಾಯ ಕುಡಿಯುವುದರಿಂದ ಮಾನವ ಮಲ ವಿಸರ್ಜನೆ ಸಲೀಸಾಗುತ್ತದೆ. ಹೊಟ್ಟೆ ಹುಣ್ಣಿನ ತೊಂದರೆಯಿಂದ ಬಳಲುವವರಿಗೆ ಜ್ಯೇಷ್ಠ ಮಧು ಅತ್ಯಂತ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಜ್ಯೇಷ್ಠ ಮಧುವನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆ ಬೆರೆಸಿ ಕುಡಿಯಬೇಕು. ಇದಕ್ಕೆ ಎಷ್ಟಿ ಮಧು ಕ್ಷೀರಪಾಕ ಎನ್ನುವರು. ಇದನ್ನು ಕ್ರಮಬದ್ಧವಾಗಿ 15 ದಿನ ಇಲ್ಲವೇ 21 ದಿನಗಳ ಕಾಲ ಸೇವನೆ ಮಾಡುವುದರಿಂದ ನೋವು, ಉರಿ ಕಡಿಮೆಯಾಗುತ್ತದೆ. ಸಂಧಿವಾತದಿಂದ ಬಳಲುವವರು ಜ್ಯೇಷ್ಠ ಮಧುವನ್ನು ತೆಗೆದು ನೋವಿರುವ ಜಾಗಕ್ಕೆ ಲೇಪ ಹಾಕಿಕೊಳ್ಳುವುದರಿಂದ ಇಲ್ಲವೇ ಜ್ಯೇಷ್ಠ ಮಧುವನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ತೈಲ ತಯಾರಿಸಿಟ್ಟುಕೊಂಡು ಆ ತೈಲದಿಂದ ನೋವಿರುವ ಜಾಗಕ್ಕೆ ಮಸಾಜ್ ಮಾಡಿಕೊಳ್ಳುವುದರಿಂದ ನೋವು, ಊತ ಕಡಿಮೆಯಾಗುತ್ತದೆ. ತಲೆನೋವಿನಿಂದ ಬಳಲುವವರು ಜ್ಯೇಷ್ಠ ಮಧುವನ್ನು ನೀರಿನಲ್ಲಿ ತೆಗೆದು ಹಣೆಗೆ ಲೆಪ್ಪಿಸಿಕೊಳ್ಳಬೇಕು. ಸದಾಪುಷ್ಪ. ಸದಾಪುಷ್ಪಿಯ ಮೂಲಸ್ಥಾನ ಮಡಗಾಸ್ಕರ್. ಇದನ್ನು ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಬೆಳೆಯಲಾಗುತ್ತದೆ. ಉದ್ಯಾನದ ಅಂಚುಗಳಲ್ಲಿ ಅಂದಕ್ಕಾಗಿ ಬಳಸುತ್ತಾರೆ. ಇದನ್ನು ದಕ್ಷಿಣ ಆಫ್ರಿಕಾ, ಭಾರತ, ಶ್ರೀಲಂಕಾದಲ್ಲಿ ಸಿಹಿ ಮೂತ್ರ ರೋಗಕ್ಕೆ ಮನೆ ಔಷಧಿಯಾಗಿ ಬಳಸಲಾಗುತ್ತದೆ. ಕರ್ನಾಟಕದಲ್ಲಿ ಇದನ್ನು ಪರಂಗಿ ಮಲ್ಲಿ ಎಂದು ಕರೆಯುತ್ತಾರೆ. ಎಲ್ಲ ಕಾಲದಲ್ಲೂ ಹೂ ಬಿಡುವಂಥದ್ದಾದ್ದರಿಂದ ಸದಾಬಹಾರ್, ಸದಾಪುಷ್ಪಿ ಅಂತಲೂ ಕರೆಯಲಾಗುತ್ತದೆ. ಮೈಸೂರು ಪ್ರಾಂತ್ಯದಲ್ಲಿ ಹೇನು ಹೂ ಎಂತಲೂ ಕರೆಯುತ್ತಾರೆ. ಇದು ಬಿಳಿ ಮತ್ತು ಕೆಂಪು ಬಿಡುವುದರಿಂದ ಬಿಳಿ ಮತ್ತು ಕೆಂಪು ಕಾಶಿಕಣಿಗಳು ಎಂದು ಪ್ರಾಣಿಗಳು ಸೇವಿಸದೆ ಇರುವುದರಿಂದ ಮತ್ತು ವಿಷಯುಕ್ತವಾದ್ದರಿಂದ ವಿಷಕಣಗಳು ಎಂದು ಕರೆಯುತ್ತಾರೆ. ದೇಗುಲಗಳ ಸಮೀಪ ಹಾಗೂ ಸ್ಮಶಾನದ ಸುತ್ತಮುತ್ತ ಬೆಳೆಯುವುದರಿಂದ ಗಣೇಶನ ಹೂ, ಸ್ಮಶಾನ ಮಲ್ಲಿಗೆ ಎಂದು ವರ್ಷದ ಎಲ್ಲ ಋತುಗಳಲ್ಲಿ ಹೂ ಬಿಡುವುದರಿಂದ ಸದಾಪುಷ್ಪ ಎಂದು ಹೆಸರುವಾಸಿಯಾಗಿದೆ. ಔಷಧಿಯ ಗುಣಗಳು: ಕ್ರಿಮಿಕೀಟಗಳು ಕಚ್ಚಿದಾಗ ಸದಾಪುಷ್ಪಿಯ ಎಲೆಯನ್ನು ಅರೆದು ಲೇಪಿಸಿದಲ್ಲಿ ಊತ, ನೋವು ಕಡಿಮೆಯಾಗುತ್ತದೆ. ಸಿಹಿ ಮೂತ್ರ ರೋಗವುಳ್ಳವರು ಸದಾಪುಷ್ಪ ಎಲೆಯನ್ನು ಪ್ರತಿದಿನ ಬೆಳಗ್ಗೆ 4 ರಿಂದ 6 ಅಗಿದು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ. ಅಧಿಕ ರಕ್ತದೊತ್ತಡ: ಸದಾಪುಷ್ಪಿ ಎಲೆಗಳನ್ನು ನೆರಳಿನಲ್ಲಿ ಒಣಗಿ ಪುಡಿ ಮಾಡಿಟ್ಟುಕೊಳ್ಳಬೇಕು. 1 ಚಮಚ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಕಾಯಿಸಿ ಕಷಾಯ ತಯಾರಿಸಬೇಕು. ಈ ಕಷಾಯವನ್ನು ಬೆಳಗ್ಗೆ ಹಾಗೂ ರಾತ್ರಿ ಕುಡಿಯಬೇಕು. ಸುಟ್ಟ ಗಾಯ ಆದಾಗ ಸದಾಪುಷ್ಪಿಯ ತಾಜಾ ಎಲೆಯನ್ನು ಜಜ್ಜಿ ರಸ ತೆಗೆದು ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸಿ ಗಾಯದ ಮೇಲೆ ಲೇಪ ಹಾಕಬೇಕು. ಉರಿ ಕಡಿಮೆಯಾಗುವುದಲ್ಲದೆ ಗಾಯವು ಬೇಗ ವಾಸಿಯಾಗುತ್ತದೆ. ಬೇದಿಯಾದಾಗ ಸದಾಪುಷ್ಪಿಯ ತಾಜಾ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯ ತಯಾರಿಸಬೇಕು. ತಣ್ಣಗಾದ ನಂತರ 2 ಭಾಗ ಮಾಡಿ ಬೆಳಗ್ಗೆ ಹಾಗೂ ರಾತ್ರಿ ಕುಡಿಯಬೇಕು. ಮಲಬದ್ಧತೆಯ ತೊಂದರೆಯಿಂದ ಬಳಲುವವರು ಸದಾಪುಷ್ಪಿಯ ತಾಜಾ ಎಲೆಯನ್ನು ಕಷಾಯ ತಯಾರಿಸಿ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.